ಆಕಾಶಕ್ಕೆ ಯಂತ್ರಗಳನ್ನು ಕಳಿಸತಕ್ಕಂಥ ಕೆಲವು ಕ್ರಮಗಳುಂಟಲ್ಲ, ಬಾಹ್ಯಾಕಾಶಕ್ಕೆ ಅಂತ. ಹಾಗೆ ಬಾಹ್ಯಾಕಾಶಕ್ಕೆ ಕಳಿಸಿದ ಯಂತ್ರಗಳು ಯಾವಾಗ ನಿಮ್ಮದೇ ಭಾಷೆ ಸಕ್ಸಸ್ ಆಗುವುದಾ, ಏನು ಅವುಗಳದೊಂದು ಕಕ್ಷೆ ಉಂಟಲ್ಲ, ಆ ಕಕ್ಷೆಗೆ ಯಾವಾಗ ತಲುಪುತ್ತಿತ್ತು ಅಂತಂದರೆ ಈ ದಶಮಿ ಏಕಾದಶಿ, ಅವರಿಗೇನು ದಶಮಿ ಏಕಾದಶಿ ಅಂತ ಗೊತ್ತಿಲ್ಲ, ವಿಜ್ಞಾನಿಗಳಿಗೆ ದಶಮಿ ಏಕಾದಶಿ ದ್ವಾದಶಿ ಅಂತ ಗೊತ್ತಿಲ್ಲ. ಅವರು ಎಲ್ಲ ತಯಾರಾಯಿತು, ಕಳಿಸಿಕೊಟ್ರು, ಹಾರಿಸಿದರು. ಆ ತಯಾರಾಗಿ ಹಾರಿಸಿದಾಗ ಅದು ಏಕಾದಶಿ ದ್ವಾದಶಿಯೂ ಆಗಿದ್ದಿರಬಹುದು, ಬೇರೆ ತಿಥಿಗಳು ಆಗಿದ್ದಿರಬಹುದು. ಆದರೆ ಅದರ ಸಕ್ಸಸ್ ಆದದ್ದು ಈ 3 ದಿವಸಗಳಲ್ಲಿ ಹಾರಿಸಿದ್ದುಂಟಲ್ಲ, ಅದು ಪಥವನ್ನು ಸೇರ್ತಿತ್ತಂತೆ, ಆ ಕಕ್ಷೆಯನ್ನು ಸೇರ್ತಿತ್ತಂತೆ. ಅದಕ್ಕಂದು ಸುಮಾರೊಂದು 50 ವರ್ಷದ ಹಿಂದೆ ಹೋಗಿ ಆವಾಗಿನ ಪತ್ರಿಕೆ ಇದನ್ನೆಲ್ಲ ತೆಗೆದು ನೋಡಿ, ಅದೇ ರೀತಿ ಪಂಚಾಂಗ ಇಟ್ಟುಕೊಂಡು ನೋಡಿ, ಈ 3 ದಿನಗಳಲ್ಲಿ ಯಾವುದೋ ಒಂದು ದಿವಸ ಕಳಿಸಿದ್ದುಂಟಲ್ಲ ಅದು ಪಥಕ್ಕೆ ಸೇರ್ತಿತ್ತಂತೆ, ಬೇರೆ ದಿವಸ ಕಳಿಸಿಕೊಟ್ಟದ್ದು ವ್ಯರ್ಥ ಆಗ್ತಿತ್ತಂತೆ. ಎಲ್ಲ ಮಂತ್ರಿಗಳು ಮೋದಿಯ ಹಿಂದೆ, ಎಲ್ಲ ವೃತಗಳು ಏಕಾದಶಿಯ ಹಿಂದೆ ಉಂಟಂತೂ ಖಂಡಿತ. ನಾವು ಮುಂದಿನ ಜನ್ಮದಲ್ಲಿ ನಾವು ನಮ್ಮ ತಂದೆ ತಾಯಿಗಳಿಗೆ ಹಿರಿಯ ಮಗನಾಗಿ ಹುಟ್ಟಬೇಕು ಅಂತ ಆಗಬೇಕು ಅಂತಾದರೆ ದೇವರು ಹೇಳಿದ ಮಾತನ್ನು ಈಗ ಅನುಸರಿಸಿಕೊಂಡು ಹೋಗಬೇಕಂತೆ. ಏನು ಮಾತು, ಮತ್ತು ಯಾವ ಮಾತು ಬೇಡ. ಯಾವ ಮಾತು ಬೇಡ ಅಂದರೆ ದೇವರ ಪೂಜೆ, ಸಂಧ್ಯಾ ವಂದನೆ ಅದೆಲ್ಲ ಬೇಕು, ಅದರ ಜೊತೆಯಲ್ಲಿ ಮತ್ತೊಂದು ಸೇರಿಸಬೇಕಂದ್ರೆ ಒಂದು ಏಕಾದಶಿ ಉಪವಾಸ. ಅಕಸ್ಮಾತ್ ಏಕಾದಶಿ ಉಪವಾಸದ ಭರದಲ್ಲಿ ಒಂಚೂರು ಸ್ನಾನ ಸಂಧ್ಯಾ ವಂದನೆ ಕಮ್ಮಿಯಾದರೂ ಕೂಡ ದೇವರು ಚಲ್ತಾ ಹೇ ಅಂತಾನಂತೆ. ಇದಕ್ಕೆ 10 ಗಾಯತ್ರಿ ಮಾಡಲೇಬೇಕು, ಕನಿಷ್ಠ 10 ಆದರೂ ಗಾಯತ್ರಿ ಮಾಡಲೇಬೇಕು. ಯಾಕೆ ತಲೆಗೆ 10 ಬೇಕು ಅಂತ ಅಂದ್ರೆ 10 ಮನೆಯಲ್ಲಿ ಅಜ್ಜಿ ಈಗಲೂ ಹೇಳೋದುಂಟು, ಒಂದು 10 ಗಾಯತ್ರಿ ಆದರೂ ಮಾಡು ಅಂತ ಹೇಳಿಕೊಂಡು. ಇನ್ನು 7 ಗಂಟೆ 7 ಆಯಿತು, ಹೇಳ್ತಾನೆ ಇಲ್ಲ, ಗಂಟೆ 7 ಆಯಿತು, ಹೇಳ್ತಾನೆ ಇಲ್ಲ, ಉಪನಯನ ಆಗಿದೆ. ಆವಾಗ ಅಜ್ಜಿ ಬಂದು ಎಬ್ಬಿಸಿ ಹೇಳಿ, ಒಂದು ಸ್ನಾನ ಮಾಡಿ 10 ಗಾಯತ್ರಿ ಆದರೂ ನಿನ್ನ ದಶೆ ಒಳ್ಳೆಯದಾಗುತ್ತೆ ಅಂತ ಹೇಳಿಕೊಂಡು. ದ್ವಾದಶಿ ಏಕಾದಶಿ ಸಮಗ್ರ ಉಪವಾಸ ಮಾಡಿದ್ದಾನೆ, ದ್ವಾದಶಿ ಜಪ ಮಾಡಲಿಕ್ಕೆ ಆಗೋಲ್ಲ, ಗೊತ್ತು. ಒಬ್ಬ ಯಾರೋ ಅಂದ ಅಲ್ಲ, ಏಕಾದಶಿ ಸಖತ್ತು ಹೊಡೆದು ಊಟ ಮಾಡಿ ದ್ವಾದಶಿ ದಿವಸ ಕ್ರಮ ಪ್ರಕಾರ 108 ಗಾಯತ್ರಿ, ಒಂದು 300 ಅಷ್ಟಾಕ್ಷರ, ಒಂದು 2-3 ಗಂಟೆ ದೇವರ ಪೂಜೆ ಚೆನ್ನಾಗಿ ಮಾಡುವುದು ಒಳ್ಳೆಯದು. ಅಥವಾ ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ದಿವಸ ಅಂತ ಆರಂಭದಲ್ಲಿ ಆಕಳಿಕೆ, ಸರಿ, ಆರಂಭದಲ್ಲಿ ಆಕಳಿಕೆ ಮಾಡಿಕೊಂಡು ಒಂದು 10 ಗಾಯತ್ರಿ ಮಾಡಲಿಕ್ಕೆ ಆಗೋಲ್ಲ, ಅಷ್ಟು ಶಕ್ತಿ ಇಲ್ಲ. ಒಂದು 4-5 ಗಾಯತ್ರಿಗೇನೆ ಸುಸ್ತಾಯಿತು, ಅಲ್ಲೇ ಒಂಚೂರು ಮಲಗಿಬಿಟ್ಟ. ಇದು ಮಾಡುವುದು ಒಳ್ಳೆಯದು ಅಂತ ಕೇಳಿದರು ದೇವರಿಂದ. ಏಕಾದಶಿ ಉಪವಾಸ ಮಾಡು, ಗಾಯತ್ರಿ 4 ಆದರೂ ಅಡ್ಡಿ ಇಲ್ಲ ಅಂತ. ಅಲ್ಲ, ನಾನು ಏಕಾದಶಿ ಸಖತ್ತು ಊಟ ಮಾಡಿ ದ್ವಾದಶಿ ದಿವಸ ಒಂದು 2-3 ಗಂಟೆ ನಿನ್ನ ಪೂಜೆ, ನಿನ್ನ ಗಾಯತ್ರಿ ಜಪ, ನಿನ್ನ ಬಗ್ಗೆ ಪಾರಾಯಣ ಇದೆಲ್ಲ ಮಾಡಿದರೆ ಒಳ್ಳೆಯದಲ್ವ ದೇವರಿಂದ. ನೀನು ಎಷ್ಟು ಮಾಡ್ತೀನಿ ಅಂತ ಗೊತ್ತು ಅಂತ. ಪುಸ್ತಕದ ಪುಟಗಳು ಮಾತ್ರ ಮಗುಚುತ್ತಾ ಇರ್ತವೆ ಅನಹ, ಇದು ಪುಸ್ತಕದ ಪುಟಗಳು ಮಗುಚಿದಂತೆ ಮನಸ್ಸು ಕೂಡ ಮಗುಚುತ್ತಾನೇ ಇರುತ್ತೆ. ಮನಸ್ಸು ಏಕತ್ರ ನಿಲ್ಲುವುದಿಲ್ಲ ಅಂತ ಗೊತ್ತು. ಒಳಗಿನ ಗುಟ್ಟು ಶಿವ ಮಾತ್ರ ಬಲ್ಲ ಅಲ್ಲ, ನಾನೂ ಬಲ್ಲ ಅಂದ. ಆದ್ದರಿಂದ ಮಾಡು ಏಕಾದಶಿ ಉಪವಾಸ. ಹಾಗಾದರೆ ಭಗವಂತ ಹೇಳಿದಂತೆ ಒಂದು ಕೇಳಿದರೆ ಸಾಕು. ಏನು, ಒಂದು ಆ ದೃಷ್ಟಿ. ನಿಮಗೆ ಜಪ ಕಮ್ಮಿ ಮಾಡಬೇಕು ಅಂತ ಆಸೆ ಉಂಟು ಕೆಲವರಿಗೆ, ಗೊತ್ತು ನನಗೆ. ಇಷ್ಟು ಜಪ ಮಾಡಲಿಕ್ಕೆ ಆಗೋಲ್ಲ, ಸ್ವಲ್ಪ ಕಮ್ಮಿ. ಹೌದಾ, ಏಕಾದಶಿ ಉಪವಾಸ ಮಾಡೋದು ಸುಲಭ ಆಯಿತು, ಜಪ ಕಮ್ಮಿ ಮಾಡಲಿಕ್ಕಾಗುತ್ತೆ. ಸ್ವಲ್ಪ ನಿದ್ದೆ ಜಾಸ್ತಿ ಬರ್ಬೋದು, ದೇವರಿಂದ ನಿದ್ದೆ ಜಾಸ್ತಿ ಬಂದರೂ ಅಡ್ಡಿಲ್ಲ, ಏಕಾದಶಿ ಉಪವಾಸ ಮಾಡು ಅಂತ ಅಂದ್ಬೇಕು. ಒಂದು ಮಾತು ಹೇಳ, ಶಾಸ್ತ್ರಕಾರರು ಕೊಟ್ಟ ಮಾತು ಏನು, ಬ್ರಹ್ಮಾಂಡದಲ್ಲಿ ಏನೆಲ್ಲ ಪಾಪಗಳು ಅಂತ ಉಂಟೋ, ದೊಡ್ಡ ಪಾಪ, ಹಿರಿಯ ಪಾಪ ಬ್ರಹ್ಮಹತ್ಯ ಅಂತ ದೊಡ್ಡ ಪಾಪ. ಏನು, ಬ್ರಹ್ಮಜ್ಞಾನಿಗಳ ಮನಸ್ಸನ್ನು ನೋಯಿಸುವುದು, ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಬ್ರಹ್ಮಜ್ಞಾನಿಗಳು ದೇವರನ್ನು ತಿಳಿದವರು, ಅವರ ಮನಸ್ಸನ್ನು ನೋಯಿಸುವುದುಂಟಲ್ಲ, ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಆ ಬ್ರಹ್ಮಹತ್ಯನೇ ಮೊದಲಾಗಿರತಕ್ಕಂಥ ಪಾಪಗಳೆಲ್ಲ ಎಲ್ಲಿ ಬಂದು ಕೂಡ್ತಾವೆ ಅಂತಂದರೆ ಏಕಾದಶಿ ದಿವಸ. ಬ್ರಹ್ಮಹತ್ಯಾದಿ ಪಾಪಾನಿ ಬ್ರಹ್ಮಾಂಡಾಂತರ್ಗತಾನಿ ವೈ ಅನ್ನಂ ಆಶ್ರಿತ್ಯ ತಿಷ್ಟಂತಿ. ತಿಷ್ಟಂತಿ ಅಂದರೆ ಇರ್ತಾವೆ. ಯಾವಾಗ, ಸಂಪ್ರಾಪ್ತೆ ಹರಿವಾಸರೆ. ಸಂಪ್ರಾಪ್ತೆ ಅಂದರೆ ಬರುತ್ತಿರಲು. ಯಾವುದು, ಹರಿವಾಸರ. ಹರಿವಾಸ ಅಂದರೆ ಭಗವಂತನ ದಿನ. ಚೌತಿ ಗಣೇಶನಿಗೆ ಕೊಟ್ಟ, ಪಂಚಮಿ ನಾಗನಿಗೆ ಕೊಟ್ಟ, ಒಬ್ಬೊಬ್ಬರಿಗೆ ಒಂದೊಂದು ದಿವಸ ಕೊಟ್ಟ. ಅಷ್ಟಮಿ ದುರ್ಗಾಷ್ಟಮಿ ಅಂತೇಳಿ ದುರ್ಗೆಗೆ ಕೊಟ್ಟ. ದಶಮಿ ಏಕಾದಶಿ ದ್ವಾದಶಿ ಬಂತು, ದೇವರಿಂದ ನನಗೇ ಬೇಕು ಅಂತ ಆ 3 ತನಗೇನಿಟ್ಟುಕೊಂಡು ಆ 3 ಹರಿವಾಸರ ಅಂತ ಕರೀತಾರೆ. ಆ ಪಾಪಗಳೆಲ್ಲ ಬಂದು ಏಕಾದಶಿ ಅನ್ನದಲ್ಲಿ ಬಂದು ಕೂತ್ಕೊಳ್ತಾವೆ ಅಂತ. ಹಾಗಾದರೆ ಆ ದಿವಸ ತಿಂದದ್ದು ಅನ್ನ ಅಲ್ಲ, ಮತ್ತು ಪಾಪ ತಿಂದದ್ದು ಅಂತಾನೆ. ಯಾರೊಬ್ಬ ಬುದ್ಧಿವಂತ ಇದ್ದ, ಅನ್ನದಲ್ಲಿ ತಾನೇ, ಚಪಾತಿಯಲ್ಲಿ ಅಲ್ವಾ ಅಂದ. ಇನ್ನು ಕೆಲವರು ಇರ್ತಾರೆ, ಏನು ತಂದು ಬಿಟ್ಟರೆ ಮನೆಯಲ್ಲಿ ನಿತ್ಯ
ಕುಚ್ಚಿಗೆ ಅಕ್ಕಿ. ಕುಚ್ಚಿಗೆ ಅಕ್ಕಿ ಅಂದರೆ ಅರ್ಥ ಆಗುತ್ತೆ, ಕಾಣುತ್ತೆ. ಆ ಬೇಯಿಸಿದ ಭತ್ತವನ್ನು ಬೇಯಿಸಿ ಮಾಡಿದ ಅಕ್ಕಿ ಕುಚ್ಚಿಗೆ ಅಕ್ಕಿ ಬೇರೆ ದಿವಸ. ಏಕಾದಶಿ ಬಂತು ಅಂತಲೇ ಬೆಳ್ತಿಗೆ ಅಕ್ಕಿ. ಮತ್ತು ಇದಕ್ಕೆ ಮತ್ತೊಬ್ಬರು ಯಾರೋ ಹೇಳಿದ್ರಂತೆ, ಉಡುಪಿ ಕೃಷ್ಣದಲ್ಲಿ ನಿತ್ಯ ಏಕಾದಶಿ ಅಂತ. ಯಾಕೆ ಬೆಳ್ತಿಗೆ ಅಕ್ಕಿ ಅಂತ? ಅದಕ್ಕಂದ್ರೆ ಅನ್ನ ಶಬ್ದದ ಅರ್ಥ ಏನನ್ನು ನಾವು ತಿಂತೇವೋ, ಏನನ್ನು ಕುಡಿತೇವೋ ಅದನ್ನು ಅನ್ನ ಎನ್ನುವ ಶಬ್ದದಿಂದ ಕರೆದರು. ನೀವು ಸ್ವಲ್ಪ ಬಹಳ ಹಿಂದೆ ಹೋಗಬೇಕು. ಹಿಂದೆ ಅಂದರೆ ಸುಮಾರಾಗಿ ಒಂದು 50 ವರ್ಷದ ಹಿಂದೆ ಹೋಗಬೇಕು. ಆವಾಗಿರತಕ್ಕಂತಹ ಕೆಲವು ಪತ್ರಿಕೆಗಳನ್ನು ತೆಗೆದು ನೋಡಬೇಕು. ಏನು ಅಂತ, ನಮ್ಮಲ್ಲಿ ಒಂದು ಈ ಬಾಹ್ಯಾಕಾಶಕ್ಕೆ ಯಂತ್ರಗಳನ್ನು ಕಳಿಸತಕ್ಕಂಥ ಕೆಲವು ಕ್ರಮಗಳುಂಟಲ್ಲ, ಬಾಹ್ಯಾಕಾಶಕ್ಕೆ ಅಂತ. ಹಾಗೆ ಬಾಹ್ಯಾಕಾಶಕ್ಕೆ ಕಳಿಸಿದ ಯಂತ್ರಗಳು ಯಾವಾಗ ನಿಮ್ಮದೇ ಭಾಷೆ ಸಕ್ಸಸ್ ಆಗೋದಾ, ಏನು ಅವುಗಳದೊಂದು ಕಕ್ಷೆ ಉಂಟಲ್ಲ, ಆ ಕಕ್ಷೆಗೆ ಯಾವಾಗ ತಲುಪುತ್ತಿತ್ತು ಅಂತಂದರೆ ಈ ದಶಮಿ ಏಕಾದಶಿ, ಅವರಿಗೇನು ದಶಮಿ ಏಕಾದಶಿ ಅಂತ ಗೊತ್ತಿಲ್ಲ, ವಿಜ್ಞಾನಿಗಳಿಗೆ ದಶಮಿ ಏಕಾದಶಿ ದ್ವಾದಶಿ ಅಂತ ಗೊತ್ತಿಲ್ಲ. ಅವರು ಎಲ್ಲ ತಯಾರಾಯಿತು, ಕಳಿಸಿಕೊಟ್ರು, ಹಾರಿಸಿದರು. ಆ ತಯಾರಾಗಿ ಹಾರಿಸಿದಾಗ ಅದು ಏಕಾದಶಿ ದ್ವಾದಶಿಯೂ ಆಗಿದ್ದಿರಬಹುದು, ಬೇರೆ ತಿಥಿಗಳು ಆಗಿದ್ದಿರಬಹುದು. ಆದರೆ ಅದರ ಸಕ್ಸಸ್ ಆದದ್ದು ಈ 3 ದಿವಸಗಳಲ್ಲಿ ಹಾರಿಸಿದ್ದುಂಟಲ್ಲ, ಅದು ಪಥವನ್ನು ಸೇರ್ತಿತ್ತಂತೆ, ಆ ಕಕ್ಷೆಯನ್ನು ಸೇರ್ತಿತ್ತಂತೆ. ಅದಕ್ಕಂದು ಸುಮಾರು ಒಂದು 50 ವರ್ಷದ ಹಿಂದೆ ಹೋಗಿ ಆವಾಗಿನ ಪತ್ರಿಕೆ ಇದನ್ನೆಲ್ಲ ತೆಗೆದು ನೋಡಿ, ಅದೇ ರೀತಿ ಪಂಚಾಂಗ ಇಟ್ಟುಕೊಂಡು ನೋಡಿ, ಈ 3 ದಿನಗಳಲ್ಲಿ ಯಾವುದೋ ಒಂದು ದಿವಸ ಕಳಿಸಿದ್ದುಂಟಲ್ಲ ಅದು ಪಥಕ್ಕೆ ಸೇರ್ತಿತ್ತಂತೆ. ಬೇರೆ ದಿವಸ ಕಳಿಸಿಕೊಟ್ಟದ್ದು ವ್ಯರ್ಥ ಆಗ್ತಿತ್ತಂತೆ. ಯಾಕೆ ಅಂತಂದರೆ ಬೇರೆ ದಿವಸ ಆಕಾಶ ಬ್ರಹ್ಮಹತ್ಯಾದಿ ಪಾಪಗಳು ಇತ್ತು. ಏಕಾದಶಿ ಬಂದಾಗ ಅಷ್ಟೂ ಪಾಪಗಳು ಅನ್ನಲ್ಲಿ ಬಂದು ಸೇರಿಕೊಂಡವು, ಆಕಾಶ ಶುದ್ಧ ಆಯಿತು, ಕಳಿಸಿಕೊಟ್ಟದ್ದು ಪಥವನ್ನು ಕಕ್ಷೆಯನ್ನು ಸೇರಿತು. ಇದು ನೀವು 50 ವರ್ಷದ ಹಿಂದೆ ಹೋಗಿ ನೋಡಿಕೊಳ್ಳಿ. ಹಾಗಾದರೆ ಅನ್ವಯಾತ್ ಒಂದು ಏಕಾದಶಿ. ಯಾರೋ ಕೇಳಿದರು, ದೇಶಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಕೇಳಿದರು. ನಾವು ಧೈರ್ಯದಲ್ಲಿ ಹೇಳ್ಬೋದು, ಏಕಾದಶಿ ಉಪವಾಸ ಮಾಡುವವರು ದೇಶಕ್ಕೆ ಕೊಡುಗೆ ಏನು ಅಂತಂದರೆ ತಿಂಗಳಿಗೆ 2 ಉಪವಾಸ ಮಾಡುವ ಮೂಲಕ ಅನ್ನವನ್ನು ಉಳಿಸುವುದೇ ದೇಶಕ್ಕೆ ಕೊಟ್ಟ ಕೊಡುಗೆ ಅಂತ ಹೇಳಿಕೊಂಡು. ನಮಗೆ ಬೇರೇನು ಕೊಡುಗೆ ಕೊಡಲಿಕ್ಕೆ ಬರೋಲ್ಲ. ಈ ಕೊಡುಗೆಯನ್ನು ಚಾತುರ್ಮಾಸ್ಯ ವ್ರತ, ಏಕಾದಶಿ ವ್ರತ, ಕೃಷ್ಣಾಷ್ಟಮಿ ವ್ರತ, ಇನ್ನು ಕೆಲವರು ಸಂಕಷ್ಟ ಮಾಡ್ತಾ ಇದ್ದಾರೆ. ನಾನು ಯಾವುದನ್ನು ಬೇಡ ಅಂತ ಹೇಳೋಲ್ಲ. ಗುರುವಾರ ಮಾಡ್ತಾರೆ, ಭಾನುವಾರ ಉಪವಾಸ ಮಾಡ್ತಾರೆ, ಯಾವುದನ್ನು ಬೇಡ ಅಂತ ಹೇಳೋಲ್ಲ. ಆದರೆ ಸಂಕಷ್ಟ ಮಾಡಬೇಕು ಅಂತ ಹೇಳಿಕೊಂಡು ಏಕಾದಶಿಯನ್ನು ಬಿಡುವುದು ತಪ್ಪು. ಗಣಪತಿಗೆ ತೃಪ್ತಿ ಆಗೋದಿಲ್ಲ, 100ಕ್ಕೆ 100 ಕೂಡ. ಮರುದಿವಸ ಸಂಕಷ್ಟ, ಅದು ಕೂಡ ಸಾಲದಕ್ಕೆ ಮಂಗಳವಾರನೇ ಬಂದಿದೆ. ವೈಭವನೇ ವೈಭವ, ನಮಗೇನು ಮಂಗಳವಾರ ಸಂಕಷ್ಟ ಬಂದಿದೆ ಅಂತ ಹೇಳಿಕೊಂಡು ಭಾರಿ ಖುಷಿ. ಅದರಲ್ಲಿ ಏನು ರಾತ್ರಿ ಚಂದ್ರೋದಯ ಆಗುವಾಗ ಅರ್ಘ್ಯ ಬಿಡಬೇಕು, ಅಷ್ಟ ತನಕ ಉಪವಾಸ, ಆಮೇಲೆ ಏನಾದರೂ ಊಟ ತಿಂಡಿ ತೀರ್ಥ. ಚಂದ್ರೋದಯ ಆಗುವುದು ಕಾಣಿಸ್ತಿಲ್ಲ. ಕೆಲವರು ಅಟ್ಟ ಹತ್ತಿದ್ರು, ಕೆಲವರು ಮರ ಹತ್ತಿದ್ರು. ಯಾವ ಅಟ್ಟ ಯಾವ ಮರ ಹತ್ತುವುದು ಬೇಡ. ಪಂಚಾಂಗ ನೋಡಿ ಎಷ್ಟು ಗಂಟೆಗೆ ಚಂದ್ರೋದಯ ಆಗುತ್ತೆ ಅಂತ ಪಂಚಾಂಗದಲ್ಲಿ ಹಾಕಿದ್ದಾರೆ. ನೀವು ಅಲ್ಲಿ ಮೋಡನೇ ಉಂಟು, ಚಂದ್ರೋದಯ ಆದದ್ದೇ ಕಂಡಿಲ್ಲ, ಮರ ಹತ್ತಿದ್ರೂ ಕಂಡಿಲ್ಲ. ಇನ್ನು ಏನು ಹೇಳಬೇಕು, ಇದನ್ನೇ ಬಿಟ್ಟು ಯಮಲೋಕಕ್ಕೆ ಹೋಗಬೇಕು ಚಂದ್ರೋದಯ ಆಯಿತು ಅಂತ ನೋಡಲಿಕ್ಕೆ. ಆದ್ದರಿಂದ ಅದರ ಯಾವುದು ತಂಟೆ ತಕರಾರು ಬೇಡ. ಪಂಚಾಂಗದಲ್ಲಿ ಎಷ್ಟು ಗಂಟೆಗೆ ಚಂದ್ರೋದಯ ಹಾಕಿದ್ದಾರೆ ಅಂತ ನೋಡಿ, ಅಷ್ಟೊತ್ತಿಗೆ ಅರ್ಘ್ಯ ಕೊಡಿ. ಮಂಗಳವಾರ ಅದು ಸಂಕಷ್ಟ ಮಂಗಳವಾರ ಬಂದಿದೆ, ಇಷ್ಟು ಮಾಡ್ತೇವೆ. ಸೋಮವಾರ ಏಕಾದಶಿ ಬಂತು ಅಂತ ಇಟ್ಟುಕೊಳ್ಳಿ, ಬರಬಾರ್ದು ಅಂತೇನಿಲ್ಲ ತಾನೇ. ಸೋಮವಾರ ಏಕಾದಶಿ ಬಂತು, ನಾವೇನು ಮಾಡಿದೆವು? 2 ದಿವಸ ಉಪವಾಸನ? ಇದು ನನ್ನಿಂದ ಆಗೋಲ್ಲ. ಸಂಕಷ್ಟ ಅಂತೂ ಬಿಡೋಲ್ಲ, ನನಗೆ ಸಂಕಟ ಬಂದರೂ ಅಡ್ಡಿ ಇಲ್ಲ, ಸಂಕಷ್ಟ ಅಂತೂ ಬಿಡೋಲ್ಲ, ಏಕಾದಶಿ ಬಿಟ್ಟರು ಅಡ್ಡಿ ಇಲ್ಲ ಅಂತೇಳಿ ಏಕಾದಶಿ ಸಖತ್ ಹೊಡೆದೆವು. ಮರುದಿವಸ ಮಂಗಳವಾರದ ಸಂಕಷ್ಟ ಮಾಡಿದೆವು. ಗಣಪತಿ ತನ್ನ ದಾಡೆ ಮುರಿದು ಇವರನ್ನು ಅಟ್ಟಾಡಿಸಿಕೊಂಡು ಬಂದ ಅಂತ. ನನ್ನ ವ್ರತ ಮಾಡಬೇಕು ಅಂತೇಳಿ ನನ್ನ ಅಜ್ಜನ ವ್ರತ ಬಿಟ್ಟಿಯಾ ಅಂತ ಹೇಳಿಕೊಂಡು. ಎಲ್ಲ ದಾಸರು ಪುರಂದರರ ಹಿಂದೆ, ಎಲ್ಲ ಋಷಿಗಳು ವೇದವ್ಯಾಸರ ಹಿಂದೆ, ಎಲ್ಲ ಸಸ್ಯಗಳು ತುಳಸಿಯ ಹಿಂದೆ, ಎಲ್ಲ ಹುಲ್ಲುಗಳು ದರ್ಬೆಯ ಹಿಂದೆ, ಎಲ್ಲ ಮರಗಳು ಅಶ್ವತ್ಥದ ಹಿಂದೆ, ಎಲ್ಲ ಪ್ರಾಣಿಗಳು ಆಕಳಿನ ಹಿಂದೆ, ಎಲ್ಲ ನೀರುಗಳು ಗಂಗೆಯ ಹಿಂದೆ, ಎಲ್ಲ ಮಂತ್ರಿಗಳು ಮೋದಿಯ ಹಿಂದೆ, ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ. ಅದರಿಂದ ಏಕಾದಶಿ ಒಂದು ವ್ರತವನ್ನು ಮಾಡಿದರೆ ಅಷ್ಟೂ ವ್ರತಗಳ ಫಲ ಏಕಾದಶಿ ವ್ರತ ನಮ್ಗೆ ಕೊಡುತ್ತಂತೆ. ಆವಾಗ ದೇವರಂದ ಅನ್ವಯಾತ್ ಅಂತಂದ, ಎನ್ನನ್ನು ಅನುಸರಿಸಿಕೊಂಡು ಬಂದಿ ಅಂತಂದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ.
ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.